ನೊರೆಯಂತೆ ಧುಮ್ಮುಕ್ಕುತ್ತಿರುವ ಜಲಪಾತ, ಮಂಜು ಮುಸುಕಿನ ವಾತಾವರಣದಲ್ಲಿ ಕಣ್ಣಾ ಮುಚ್ಚಾಲೆ ಆಡ್ತಿರುವ ವೆದರ್, ಸ್ವರ್ಗವೇ ಧರೆಗಿಳಿದಂತೆ ಕಂಗೊಳಿಸ್ತಾ ಇದೆ ಜೋಗ ಜಲಪಾತ. ಮುಂಗಾರು ಮಳೆಯ ಈ ಸೀಸನ್ ನಲ್ಲಿ ಪ್ರವಾಸಿಗರನ್ನ ಹಿಡಿಯೋಕೆ ಸಾಧ್ಯ ಇಲ್ಲ ನೋಡಿ. ಶಿವಮೊಗ್ಗದ ಜೋಗ ಜಲಪಾತ ನೋಡೋದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬಂದಿದೆ. ವ್ಯಾಪಕ ಮಳೆಯಿಂದಾಗಿ 253 ಮೀಟರ್ ಎತ್ತರದಿಂದ ಧುಮ್ಮುಕ್ಕುವ ಶರಾವತಿ ನದಿಯ ಅದ್ಭುತ ನೋಟವನ್ನ ನೋಡಬೇಕು ಅಂದ್ರೆ ನೀವು ವಿಸಿಟ್ ಮಾಡಲೇಬೇಕು ಜಗತ್ ಪ್ರಸಿದ್ಧ ಜೋಗ ಜಲಪಾತಕ್ಕೆ. ಸಿಗಂದೂರು ಸೇತುವೆ ಉದ್ಘಾಟನೆ ಆದಾಗಿನಿಂದ ಜೋಗ ಜಲಪಾತಕ್ಕೆ ಬರುವ ಪ್ರವಾಸಿಗರಲ್ಲಿ ಗಣನೀಯವಾಗಿ ಹೆಚ್ಚಳವಾಗಿದೆ. ಬಿಟ್ಟು ಬಿಡದೆ ಸುರಿತಾ ಇರುವ ಮಳೆಯಲ್ಲೂ ಕೂಡ ಪ್ರವಾಸಿಗರು ಜೋಗ ಜಲಪಾತವನ್ನ ಕಣ್ತುಂಬಿಕೊಂಡು ಆನಂದಗೊಳ್ಳುತ್ತಿದ್ದಾರೆ. 4 ಮುಖ್ಯ ಭಾಗಗಳಾಗಿ ಧುಮ್ಮುಕ್ಕುವ ರಾಜ, ರಾಣಿ, ರೋರರ್ ಮತ್ತು ರಾಕೆಟ್, ಈ 4 ಕವಲುಗಳಿಂದ ಹರಿಯುವ ನೀರನ್ನ ನೋಡೋದೇ ಒಂದು ಅದ್ಭುತ. ಮಳೆಯನ್ನು ಕೂಡ ಲೆಕ್ಕಿಸದೆ ತಂಡೋಪತಂಡವಾಗಿ ಪ್ರವಾಸಿಗರು ಹರಿದು ಬರ್ತಿದ್ದಾರೆ. ಪ್ರವಾಸಿಗರಿಗೆ ದರ್ಶನ ಕೊಡುವ ಹಾಲ್ ನೊರೆಯಂತಹ ಜಲಪಾತ ಕೆಲವೊಮ್ಮೆ ಅದೃಶ್ಯವಾಗಿ, ಕೆಲವೊಮ್ಮೆ ದೃಶ್ಯವಾಗಿ, ಮಂಜು ಮುಸುಕಿದ ವಾತಾವರಣದೊಂದಿಗೆ ಪ್ರವಾಸಿಗರ ಜೊತೆ ಕಣ್ಣಾ ಮುಚ್ಚಾಲೆ ಆಟ ಆಡ್ತಿದೆ. ಮತ್ಯಾಕೆ ತಡ, ಈ ಮಳೆಗಾಲ ಮುಗಿಯುವಷ್ಟರಲ್ಲಿ ನೀವು ಒಂದು ಬಾರಿ ಜೋಗ ಜಲಪಾತವನ್ನ ಕಣ್ತುಂಬಿ ನೋಡ್ಕೊಂಡು ಬಂದ್ಬಿಡಿ ಅಲ್ವಾ.